ಗಾಯ್ಸ್ ಸೂಪರ್ ಆಗಿದೆ ಮೆಣಸಿನ್ಕಾಯಿ ಮಾತ್ರ ಸೇಮ್ ಹೋಟೆಲ್ ಸ್ಟೈಲ್. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಐರಾ ಸಂಯುಕ್ತ ಚಾನೆಲ್. ನಾನಿವಾಗ ಬಜ್ಜಿ ಮಾಡ್ತಾ ಇದ್ದೀನಿ ನೋಡಿ. ಸರಿನಾ, ಇವು ಬಜ್ಜಿ ಮಾಡಿರೋವು. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆಲ್ರೆಡಿ ಹಿಟ್ಟು ಕಲಸಿದ್ದೀನಿ, ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಓಕೆನಾ, ಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇದ್ದೀನಿ, ಆದರೆ ಸ್ವಲ್ಪ ಡಿಫ್ರೆಂಟ್ ಇದೆ. ಹೇಗೆ ಅಂತ ನೀವು ನೋಡಿ. ಸರಿನಾ, ಈ ಬಜ್ಜಿ ಆಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿದೆ. ನಾನು ಆಮೇಲೆ ಫೈನಲ್ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸರಿನಾ, ನೋಡಿ ಇವಾಗ ನಾನು ಎಣ್ಣೆ ಬಸಿತಾ ಇದ್ದೀನಿ. ಆಗಿದೆ ಬಜ್ಜಿ. ಈ ಬಜ್ಜಿ ತೆಗಿತೀನಿ, ಇನ್ನೊಂದು ಟ್ರಿಪ್ ಹಾಕಬೇಕಲ್ವಾ, ಇನ್ನೊಂದು ಸ್ವಲ್ಪ ಬಜ್ಜಿಗಳನ್ನ ಮಾಡೋದಿತ್ತು, ಅದನ್ನು ಹಾಕೋಣ. ನೋಡಿ ನಾನು ನಿಮಗೆ ತೋರ್ಸೋಕ್ಕಂತ, ಯಾಕಂದರೆ ನನಗೆ ಸ್ವಲ್ಪ ಬಜ್ಜಿ ಮಾಡ್ಕೊತಾ ಇದ್ದೆ, ಆದರೆ ನಿಮಗೆ ತೋರಿಸ್ಲಿಕ್ಕಂತ ನಾನು ಸ್ವಲ್ಪ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಫಸ್ಟು ತೊಳ್ಕೊಬೇಕು ಈ ಮೆಣಸಿನ್ಕಾಯಿಗಳನ್ನ. ಓಕೆನಾ, ನೋಡಿ ಈಗ ಮೆಣಸಿನ್ಕಾಯಿಗಳನ್ನ ನೀರಲ್ಲಿ ತೊಳೆದು ನಾನು ನೀರು ಬಸ್ಬಿಟ್ಟು ಬರ್ತೀನಿ ರೀ. ಹೀಗೆ ನೋಡಿ ನಾನು ತೊಳೆದುಬಿಟ್ಟು ಒಂದು ಸಣ್ಣ ಗೆರೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ, ಚಾಕುದಲ್ಲಿ ಒಂದು ಸಣ್ಣ ಗೆರೆ ಹಾಕ್ಕೊಂಡಿದ್ದೀನಿ ಎಲ್ಲ ಮೆಣಸಿನ್ಕಾಯಿಗೂ. ಈಗ ಈ ಮೆಣಸಿನ್ಕಾಯಿಗಳನ್ನ ನಾವು ಈ ಹಿಟ್ಟೊಳಗಡೆ ಹಾಕ್ಕೊಳ್ಳೋ ಬದಲು, ಓಕೆ, ಈ ಹಿಟ್ಟು ಜೊತೆ ಹೆದ್ಬಿಟ್ಟು ಎಣ್ಣೆಗೆ ಹಾಕೋ ಬದಲು ಸೀದಾ ನಾನು ಈ ಮೆಣಸಿನ್ಕಾಯಿ ಎಲ್ಲ ಬೇಯಲ್ಲ. ಓಕೆನಾ, ಇವೆಲ್ಲ ದಪ್ಪ ಇರ್ತವೆ. ಇನ್ನು ದೊಡ್ಡ ದೊಡ್ಡ ಮೆಣಸಿನ್ಕಾಯಿನೂ ಅಷ್ಟೇ. ಫಸ್ಟು ನಾನು ಹೇಗೆ ಡಿಫ್ರೆಂಟಾಗಿ ಮಾಡ್ತೀನಿ ಅಂದರೆ, ಒಬ್ಬೊಬ್ಬರು ಇದರಲ್ಲೇ ಹಾಕ್ಬಿಟ್ಟು ಕಲಸಿ ತುಂಬ ಹೊತ್ತು ಫ್ರೈ ಮಾಡ್ತಾರೆ. ಓಕೆನಾ, ಅದ್ರ ಬದಲು ಡೈರೆಕ್ಟಾಗಿ ಈ ಮೆಣಸಿನ್ಕಾಯಿನೇ ಫ್ರೈ ಮಾಡ್ಕೊಳೋದ್ರಿಂದ ಏನಾಗುತ್ತೆ, ಮೆಣಸಿನ್ಕಾಯಿ ಬೆಂದಿರುತ್ತೆ. ನೋಡಿ ತೊಳೆದಿರೋದ್ರಿಂದ ಸ್ವಲ್ಪ ಸಿಡಿತಾ ಇದೆ. ಸರಿನಾ, ಸ್ವಲ್ಪ ತೊಳೆದಿದ್ದೀನಲ್ವ ನಾನು ಮೆಣಸಿನ್ಕಾಯಿನ ಇವಾಗ ತಾನೇ, ಹಂಗಾಗಿ ನೀವು ಒರೆಸ್ಬಿಟ್ಟು ಮೆಣಸಿನ್ಕಾಯಿ ತೊಳೆದು ಒರೆಸಿ ಆಮೇಲೆ ಹಾಕಿ ಎಣ್ಣೆಗೆ, ಇಲ್ಲ ಸಿಡಿಯುತ್ತೆ. ಈ ಥರ ನೋಡಿ ಹಿಂಗೆ ಫ್ರೈ ಆಗಬೇಕು. ಈ ರೀತಿ ಫ್ರೈ ಆದರೆ ಏನಾಗುತ್ತೆ, ತುಂಬ ಹೊತ್ತು ಬೇಯಿಸೋದು ಬೇಕಾಗಲ್ಲ, ನಾವು ಬೇಗನೆ ಬಜ್ಜಿ ಆಗಿಬಿಡ್ತವೆ. ಸರಿನಾ, ಇದು ನನ್ನ ಮೆಥಡು, ನಾನು ಫಾಲೋ ಮಾಡ್ತೀನಿ ಬಜ್ಜಿ ಮಾಡಬೇಕಾದಾಗೆಲ್ಲ. ನೋಡಿ ಈ ರೀತಿ ಬೇಯಿಸ್ಕೊಂಡು ಆನಂತರ ನೀವು ಮೆಣಸಿನ್ಕಾಯಿನ ಹಿಟ್ಟಿಗೆ ಹಾಕ್ಕೋಬೋದು. ಕಡಲೆ ಹಿಟ್ಟು ಕಲಿಸಿದ್ದೀನಿ. ಕಡಲೆ ಹಿಟ್ಟಿಗೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ, ನೋಡಿ ಕಡಲೆ ಹಿಟ್ಟನ್ನ ಹೇಗೆ ಮಾಡಬೇಕು ಪ್ರಿಪೇರ್ ಮಾಡ್ಕೋಬೇಕು ಅಂದರೆ, ಈ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ಜರಡಿ ಹಿಡ್ಕೊಂಡು ಅದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡು, ನೆಕ್ಸ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ, ಹಾಗೆ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿತವಾಗಿ ಕಲಿಸ್ಕೊಂಡಿದ್ದೀನಿ ಅಷ್ಟೇ. ಇಷ್ಟು ಕಲಿಸ್ಕೊಂಡಾದ್ಮೇಲೆ ಈ ಮೆಣಸಿನ್ಕಾಯಿನ ಫ್ರೈ ಆಗಿದೆ ನೋಡಿ, ತೆಗೆದುಬಿಡೋಣ. ನೋಡಿ ಇಷ್ಟೇ, ಓಕೆನಾ, ಈಸಿ. ಈಗ ಇದನ್ನು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ ಕಡಲೆ ಹಿಟ್ಟಲ್ಲಿ. ಈಗ ನೆಕ್ಸ್ಟು ಬಜ್ಜಿ ಆಗೋಯ್ತು ಅಂತಲೇ ಅರ್ಥ, ಇನ್ನೇನು ಜಾಸ್ತಿ ಇಲ್ಲ. ನೋಡಿ ಇಷ್ಟು ಈ ಬಜ್ಜಿ. ಇವಾಗ ನೋಡಿ ನಾನು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಬೇಗ ಆಗುತ್ತೆ. ಅದೇ ನಾನು ಇದೇ ಮೆಣಸಿನ್ಕಾಯಿನ ಇವಾಗ ಹಾಕ್ತಾಯಿದ್ದೀನಿ ಅಂದರೆ ತುಂಬ ತಗೊಳುತ್ತೆ ಟೈಮ್. ಸರಿನಾ, ನೋಡಿ ಈಗ ನೀಟಾಗಿ ಅದ್ದಿದ್ದೀನಲ್ವ, ಈಗ ಎಣ್ಣೆಗೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ತುಂಬ ಹೊತ್ತು ಬಜ್ಜಿನ ಬೇಯಿಸೋ ಅವಶ್ಯಕತೆನೇ ಇರಲ್ಲ. ಹೀಗೆ ಮಾಡಿದ್ರೆ ಫಸ್ಟು ಒಳಗಡೆ ಸ್ಟಫ್ನ ಸ್ವಲ್ಪ ಬೇಯಿಸ್ಕೊಳ್ಬೇಕು ತಾನೆ, ಹಾಗೆ. ನೋಡಿ ಬಜ್ಜಿ ಒಂದೊಂದಾಗೆ ಹಾಕ್ತಾಯಿದ್ದೀನಿ ನಿಮ್ಮ ಮುಂದೆನೇ. ನೋಡಿ ಇಲ್ಲಿ ಬಜ್ಜಿ ಹಿಂಗೆ ತೊಗೊಂಡು ಆಲ್ರೆಡಿ ಒಂದು ಸ್ವಲ್ಪ ಮಾಡಿಟ್ಟಿದ್ದೀನಿ ನೋಡಿ, ಆ ಥರ ಕಾಣಿಸ್ತಿದೆ ನಿಮಗೆ, ಗೊತ್ತಲ್ವಾ. ಫೈನಲ್ ಆಗಿ ಇನ್ನೂ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಲಾಸ್ಟಿಗೆ ಒಂದೆಷ್ಟು ಬಜ್ಜಿ ಆಗ್ತವೆ, ಒಂದು 10 ಆಗ್ಬೋದು, 10 ಬಜ್ಜಿ ರೆಡಿ ಆಗಿಬಿಡ್ತವೆ. ಓಕೆನಾ ಗೈಸ್. ಮತ್ತು ನಾನು ಪ್ರೀವಿಯಸ್ಸಲ್ಲಿ ಒಂದು ಹೊಡೆದಿರೋ ಹಾಲಿಂದ ನಾನು ಹೇಗೆ ಅಡುಗೆ, ಓಕೆನಾ, ಅದರಲ್ಲೊಂದು ಸ್ವೀಟ್ ಮಾಡಿಟ್ಟಿದ್ದೀನಿ, ನೀವು ಹೋಗಿ ನೋಡಿ, ಚೆನ್ನಾಗಿದೆ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ನೋಡಿ ಬಜ್ಜಿ ಬೇಯ್ತಾ ಇದೆ, ನಾನು ಇನ್ನೊಂದು ಹಾಕ್ತೀನಿ ಸಾಕು. ನೋಡಿ ಎಷ್ಟು ಚೆನ್ನಾಗಿಯೇ ಹೋಟೆಲ್ ಸ್ಟೈಲಲ್ಲಿ ಮಾಡಿಕೊಡ್ತಾರಲ್ವ, ನಾವು ಹಳ್ಳಿಗಳೆಲ್ಲ ಚುರುಮುರಿ ಅದನ್ನೆಲ್ಲ ಹೀಗೆ ತಿಂತಾಯಿದ್ವಿ. ಬಜ್ಜಿ ಜೊತೆಗೆ ಚುರುಮುರಿ ಅವೆಲ್ಲ ಕೊಡ್ತಾಯಿದ್ವು.
ಅವರು ಒಳಗಡೆ ಬಜ್ಜಿ ಮಾಡ್ತಿದ್ರೆ ನಮ್ಗೆ ಹೊರ್ಗಡೆ ರೋಡ್ ತನಕ ಏನದು ಸ್ಮೆಲ್ ಬರ್ತಾಯಿತ್ತು. ಸರಿನಾ, ಅದೇ ಥರನೇ ನನಗೂ ಸ್ಮೆಲ್ ಗಮ್ಮಂತಿದೆ ಫ್ರೆಂಡ್ಸ್. ನಾನು ಇದನ್ನು ರೀಸೆಂಟಾಗಿ ಈ ಮೆಥಡ್ ಕಲ್ತ್ಕೊಂಡಿದ್ದು. ನಾನೇ ಮಾಡ್ತಾ ಬಜ್ಜಿನ ಹಿಂಗೆ ಅಂತ ನನಗೂ ಅಷ್ಟು ಗೊತ್ತಿರಲಿಲ್ಲ. ಸುಮ್ಮನೆ ಮೆಣಸಿನ್ಕಾಯಿನ ಸೀದಾ ಕಡಲೆ ಹಿಟ್ಟು ಒಳಗಡೆ ಹಾಕಿಬಿಟ್ಟು ನಾನು ಎಣ್ಣೆಗೆ ಬಿಡ್ತಾಯಿದ್ದೆ. ಅದು ತುಂಬ ಹೊತ್ತು ಬೇಯ್ತಿತ್ತು ಮತ್ತು ಅಷ್ಟೊಂದು ಟೇಸ್ಟು ಸ್ಮೆಲ್ಲು ಎಲ್ಲ ತುಂಬ ಟೈಮ್ ತೊಗೊತಿತ್ತಲ್ವ. ನನಗೆ ಯಾಕನ ಬಜ್ಜಿ ಮಾಡ್ತಿದ್ದೀನೋ ಅನಿಸ್ಬಿಡೋದು. ಅದೇ ಈ ಥರ ಆದರೆ ನೋಡಿ ಎಷ್ಟು ಬೇಗ ಉಪ್ಕೊಂಡಿದೆ, ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡು ಕಲರ್ ಚೇಂಜ್ ಆಯ್ತು ನೋಡಿ ಆಲ್ರೆಡಿ. ನಾನು ಉರಿನ ಸಣ್ಣಗೆ ಇಟ್ಟಿದ್ದೀನಿ, ನೀವು ನೋಡ್ತಿದ್ದೀರಲ್ಲ. ಜಾಸ್ತಿ ಉರಿ ಇಟ್ಟರೆ ಬೇಗ ಗೋಲ್ಡನ್ ಕಲರ್ ಬಂದುಬಿಡುತ್ತೆ. ನಾನು ಸಣ್ಣಗೆ ಇಟ್ಟಿದ್ದೀನಿ, ಆದರೆ ನೀಟಾಗಿ ಫ್ರೈ ಆಗ್ತಿದೆ ಅಂತ ಅರ್ಥ. ಒಳಗಡೆನ ಆಲ್ರೆಡಿ ಫ್ರೈ ಆಗಿದೆ, ಇನ್ನು ಹೊರ್ಗಡೆ ಕೂಡ ಫ್ರೈ ಆಗಿದೆ. ಕರೆಕ್ಟಾ? ಇಷ್ಟೇ ಫ್ರೆಂಡ್ಸ್. ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನೀವು ನೋಡ್ತಿದ್ದೀರಾ. ನಾನು ಒಂದು ಮೆಣಸಿನ್ಕಾಯಿ ತಿಂದು ನೋಡ್ತೀನಿ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಗಾಯ್ಸ್ ಸೂಪರಾಗಿದೆ ಮೆಣಸಿನ್ಕಾಯಿ ಮಾತ್ರ, ಸೇಮ್ ಹೋಟೆಲ್ ಸ್ಟೈಲ್. ಇವಾಗ ಆಗಿದೆ ನೋಡಿ, ಇನ್ನೊಂದು ಸ್ವಲ್ಪ ಹಾಕಿದ್ನಲ್ವ ಬಜ್ಜಿ, ಕರೆಕ್ಟಾಗಿ ಆಗಿಬಿಟ್ಟಿದೆ ನೋಡಿ. ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರಾಗಿ ಬಂದು ಬಜ್ಜಿ ಸಖತ್ತಾಗಿ ರೆಡಿ ಆಗಿದೆ. ನಾನು ತಿಂದು ತೋರಿಸಿದ ಬಜ್ಜಿನೂ ಕೂಡ ತುಂಬ ಚೆನ್ನಾಗಿತ್ತು. ಹೀಗೆ ನೀವು ಕರೆಕ್ಟ್ ಅದರಲ್ಲಿ ಕಡಲೆ ಹಿಟ್ಟನ್ನ ಕಲಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸೇಮ್ ಹೊರಗಡೆ ಹೆಂಗೆ ಬಜ್ಜಿ ಸಿಗುತ್ತಲ್ವ ಅದೇ ಥರನೇ, ಬಟ್ ಹೆಲ್ತಿಯಾಗಿರುತ್ತೆ. ಅವ್ರು ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ ಗೊತ್ತಿರಲ್ಲ. ಸರಿನಾ, ಏನೇ ಆದರೂ ಮನೇಲಿ ಮಾಡ್ಕೊಂಡು ತಿನ್ನಿ. ಇವಾಗೆಲ್ಲ ಟ್ರೆಂಡೇ ಅಂದ್ಕೊಳ್ಳಿ ಮನೇಲಿ ಮಾಡೋದು. ಎಷ್ಟೋ ಜನ ಪಾನಿಪುರಿ ಮತ್ತೊಂದು ಮಗದೊಂದು ಅಂತ ಹೇಳ್ಬಿಟ್ಟು ಮನೇಲೇ ಮಾಡ್ಕೊಂಡು ತಿಂತಾರೆ. ಸರಿನಾ, ಆದರೆ ಮನೇಲಿ ಮಾಡ್ಕೊಂಡು ತಿನ್ನೋದೇ ತುಂಬ ಒಳ್ಳೆಯದು. ನೋಡಿ ಆಗಿದೆ. ಇಷ್ಟೇ ಗಾಯ್ಸ್. ನೋಡಿ ಫೈನಲ್ ಆಗಿ ನಿಮಗೆ ಹೀಗೆ ಕಾಣಿಸುತ್ತೆ ಬಜ್ಜಿಗಳು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಒಂದೊಂದು ಕೂಡ ನೀಟಾಗಿ ಬೆಂದಿದೆ. ಆಲ್ರೆಡಿ ನಾವು ಒಳಗಡೆ ಫ್ರೈ ಮಾಡಿರೋದ್ರಿಂದ ನೋಡಿ ಇನ್ನೂ ಸ್ವಲ್ಪ ಹಿಟ್ಟು ಮಿಕ್ಕಿದೆ, ನಾನು ಆಮೇಲೆ ಮಾಡ್ತೀನಿ. ಓಕೆನಾ, ಇದು ಇಷ್ಟು. ಥ್ಯಾಂಕ್ ಯು ಗಾಯ್ಸ್, ಕೀಪ್ ವಾಚಿಂಗ್. ಬಾಯ್ ಗಾಯ್ಸ್. ಇಷ್ಟೇ ಇವತ್ತು ಬಜ್ಜಿ ಮಾಡಿದ್ದು. ಓಕೆನಾ, ಮುಂಚೆ ಅಂದರೆ ಇದಕ್ಕಿಂತ ಪ್ರೀವಿಯಸ್ ಒಂದು ವಿಡಿಯೋ ಹಾಕಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಗೈಸ್, ಬಾಯ್.